ವಿಷಯ ಆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಾವೊಂದು ಕಾಡಿನ ಜನ, ಅಲ್ಲಿನ ಪ್ರಾಣಿ ಪಕ್ಷಿ, ಅಲ್ಲಿನ ಗೆಡ್ಡೆ ಗೆಣಸು, ಅಲ್ಲಿನ ಜೇನು, ಕಾಡಿನ ಒಡನಾಡಿ ನಾವು ಬದುಕಿ ಬಂದಂತ ಆನೆ, ಹುಲಿ, ಜಿಂಕೆಗಳು, ಕಾಟಿಗಳು, ಅದ್ರ ಮಧ್ಯದಲ್ಲಿ ಈಗಲೂ ಕೂಡ ನಾವು ವಾಸ ಮಾಡುತ್ತಾ ಈ ಮೂಲ ಹಾಡು ನಮ್ಮ ಜೇನು ಕುರುಬ ಸಮುದಾಯದ ನಮಗೆ ಆದ ನಮ್ಮ ಭಾಷೆ ಇದೆ, ನಮ್ಮದೇ ಆದ ಕಲ್ಚರ್ಗಳಿದೆ. ಅದನ್ನ ನಮ್ಮ ಭಾಷೆಯಲ್ಲೇ ಅದನ್ನ ಹಾಡುವ ಬರುವ ಅಂತೇಳಿ ಜೇನು ಕುರುಬರ ಭಾಷೆಯಲ್ಲೇ ಇರುವಂತ ಹಾಡು. 2 ಹಾಡನ್ನ ನಾವು ಹಾಡಿದೀವಿ ಈ ಸಿನಿಮಾಗೆ. ಹಾಗೆ ಮೊದಲನೆಗೆ ನಮ್ಮ ಹಾಡನ್ನ ಕೇಳಿ ನಾನು 2 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಆ ವಿಜಯ್ ಸರ್ನ ತುಂಬಾ ಖುಷಿಯಾಗಿ ನಮ್ಮ ಡೈರೆಕ್ಟರ್ ಸರ್ನ ನಾವು ಕೇಳ್ತಾ ಇದ್ದೋ, ಒಂದ್ಸಲಿ ನಮ್ಮ ಹಾಡಿಗೆ ನಮ್ಮ ಜನರ ಹತ್ರ ಬಂದು ನೋಡ್ಲಿ ಅಂತ ನಾನು ತುಂಬಾ ಕೇಳ್ಕೊತಾ ಇದ್ದೆ. ಆ ದಿನ ಬಂದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಇನ್ನೊಂದು ಕೂಡ ನಾವು ಒಂದು ಕಾಡಬ್ಬ ಅಂತ ಹೇಳಿ ಮಾಡಿದ್ವಿ. ಹಾಡಿ ಜನ ಅಲ್ಲಿ ಏನು ನಮ್ಮ ಗಿರಿಜನ ಸಮುದಾಯದವರು ಇದ್ದೀವಿ, ನಾವು ಒಂದಷ್ಟು ಜನ ಸೇರಿ ದೊಡ್ಡ ನಮ್ಮ ಕಲಾವಿದರುಗಳನ್ನ ನಾವು ಅಲ್ಲಿ ಕರೆಸಿ ಒಂದು ನಮ್ಮ ಕಲೆನೂ ಕೂಡ ಇನ್ನು ಮುಂದೆ ಯಾವ ರೀತಿ ನಾವು ತೆಗೆಬರ್ಬೇಕು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.